ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 17ನೇ ತಾರೀಕು ಆಗಸ್ಟ್ 2024 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಪ್ರೀತಿ ಯೋಗ, ಕೌಲವ ಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ ಬೆಳಿಗ್ಗೆ 6 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 47 ನಿಮಿಷದವರೆಗೂ, ಹಾಗೆಯೇ ಬೆಳಿಗ್ಗೆ 11 ಗಂಟೆ 58 ನಿಮಿಷದಿಂದ 12 ಗಂಟೆ 48 ನಿಮಿಷದವರೆಗಿನ ಈ ಒಂದು ಸಮಯ ದುಷ್ಟ ಮುಹೂರ್ತ, ಕಂಟಕ ಮುಹೂರ್ತ, ತೊಂದರೆಯ ಮುಹೂರ್ತ ಇರ್ತಕ್ಕಂಥದ್ದು. ಜಾಗರೂಕತೆ ಮಕ್ಕಳೇ ಇರ್ಲಿ. ಇವತ್ತು ವಿಶೇಷವಾಗಿ ಶ್ರಾವಣ ಶನಿವಾರ, ಶನಿ ಪ್ರದೋಷ, ಅಂಗಾರಕ ಜಯಂತಿ ಕೂಡ. ನಮ್ಮ ಜೀವನದಲ್ಲಿ ಕೆಲವು ಅಕ್ಷರಗಳು ನಮಗೆ ಜೋಡಣೆ ಆಗ್ತವೆ ಮಕ್ಕಳೇ. ಅವುಗಳ ಶಕ್ತಿಯ ಪರಿಚಯ ನಮಗಿಲ್ಲ. ಮಹಾಶಕ್ತಿಗಳು. ಅದಕ್ಕೆ ಹೆಸರಿಡಬೇಕಾದ್ರೆ ಯೋಚಿಸಿ ಇಡಿ, ಆಲೋಚನೆ ಮಾಡಿ, ವೈದಿಕವಾಗಿಡಿ. ಒಂದು ಅಕ್ಷರವನ್ನ ಹೇಳುವಾಗ ಅದೊಂದು ರೀತಿ ಮಾಧುರ್ಯವಾಗಿರಬೇಕು, ಸುಲಲಿತವಾಗಿರಬೇಕು, ಸುಮಧುರವಾಗಿರಬೇಕು. ಸದಾಶಿವ, ನಾರಾಯಣ ನೋಡಿ, ಸದಾಶಿವ, ನಾರಾಯಣ, ಗೌರಿ, ಲಕ್ಷ್ಮಿ, ಈ ರೀತಿ ಪಾರ್ವತಿ, ಶೋಭನ, ಭಾರತಿ, ಶುಭ, ಶುಭಾಂಕರ. ನೋಡಿ ಆ ಹೆಸರುಗಳು ಎಷ್ಟು. ನರಸಿಂಹ, ನಾರಾಯಣ, ಕೇಶವ, ಮಾಧವ, ಅಚ್ಯುತ, ಅನಂತ, ಪದ್ಮನಾಭ, ಆನಂದ. ಅವುಗಳಲ್ಲಿ ಏನೋ ಒಂದು ರೀತಿಯ ಆಕರ್ಷಣೆ ಇದೆ ನೋಡಿ. ಆನಂದ್ ಅನ್ನೋದಕ್ಕೂ ಆನಂದ ಅಂತ ಕರೆದ್ ನೋಡಿ. ಅನಂತ್ ಅಂತ ಕರೆಯೋದಕ್ಕೂ ಅನಂತ ಅಂತ ಕರೆದ್ ನೋಡಿ. ವಾಸುಕಿ ಅಂತ ಕರೆದ್ ನೋಡಿ. ನಾರಾಯಣ ಅಂತ ಕರೆದು ನೋಡಿ. ನಾಗರತ್ನ, ನಾಗಲಕ್ಷ್ಮಿ ನೋಡಿ. ಅದೊಂಥರ ಫ್ಲೋ ಇರುತ್ತೆ. ಕಷ್ಟಗಳು ಬರ್ತವೆ, ಎಲ್ಲರಿಗೂ ನೆನಪಿಟ್ಟುಕೊಳ್ಳಿ. ಮನುಷ್ಯ ಭೂಮಿಗೆ ಬರೋದೇ ಹೊರೆ ಹೊತ್ಕೊಂಡು, ಜವಾಬ್ದಾರಿಗಳು ಹೊತ್ಕೊಂಡು. ಕೆಲವು ಕರ್ಮಗಳು ಉಳಿದೋಗಿರ್ತವೆ, ವಾಪಸ್ ಕೊಡೋಕ್ಕೂ ಬಂದಿರ್ತವೆ, ಅನುಭವಿಸ್ಲಿಕ್ಕೂ ಬಂದಿರ್ತೇವೆ. ವಾಪಸ್ ಕೊಡ್ಲಿಕ್ಕೂ ಬಂದಿದ್ದೇವೆ, ಅನುಭವಿಸ್ಲಿಕ್ಕೂ. ಯಾರಿಗೂ ಒಳ್ಳೇದು ಮಾಡಿದ್ದೇವೆ, ಅವರಿಂದ ನಮ್ಗೊಂದು ಒಳ್ಳೇದು. ಮಕ್ಕಳು ಸೇವೆ ಮಾಡಿರ್ತೇವೆ, ಒಳ್ಳೆ ಮಕ್ಕಳು ಸಿಕ್ಕಿರ್ತಾರೆ. ಗಂಡನ ಸೇವೆ ಮಾಡಿರಲ್ಲ, ಹೆಂಡತಿ ಸೇವೆ ಮಾಡಿರಲ್ಲ, ಸಿಗೋಲ್ಲ. ಇಲ್ಲ, ಒಳ್ಳೆ ಅಮ್ಮ ಅಪ್ಪನ ಸೇವೆ ಮಾಡಿರ್ತೇವೆ, ಅವ್ರ ಪ್ರೀತಿ ನಮಗ್ ಸಿಕ್ಕಿರುತ್ತೆ. ನಾವು ಮಾಡಿರೋಲ್ಲ. ನಮ್ಮ ತಂದೆಗೆ ಅವ್ರ ತಂದೆ ತಾಯಿ ಸುಖ ಸಿಗ್ಲಿಲ್ಲ, ಒಂದ್ ಜೊತೆ ಬಟ್ಟೆ ಕೊಡ್ಸಿಲ್ಲ, ಮದುವೆಗಂತೆ ಕೊಡ್ಸಿದ್ರು. ಎಷ್ಟ್ ಚೆನ್ನಾಗಿ ಹೇಳ್ತಾರೆ, 125 150 ರೂಪಾಯಿ ಕೊಟ್ಟು ನನಗೆ ಬಟ್ಟೆ ಹಾಕ್ಸಿದ್ರು ಅಂತ ಮೊನ್ನೆ ಮಾತಾಡ್ತಾ. ಏನಕ್ಕೂ ಅಕ್ಕ ಕೊರಗ್ತಿತ್ತು. ಮಕ್ಕಳ ವಿಚಾರ, ಗಂಡನ ವಿಚಾರ, ಅತ್ತೆ ವಿಚಾರ. ಹಾಗೆ ಹೇಳ್ದೆ, ನಿನಗಿಲ್ಲ ಅಂದಿದ್ದಿಲ್ಲ, ಬಿಟ್ಬಿಡು, ಮುಗಿದಿದ್ದು ಮುಗಿದು ಹೋಯ್ತು, ಗತಂ ಗತಂ. ಆ ಜೀವನ್ ನೋಡು. ಅವ್ರ ಅಪ್ಪ ಅಮ್ಮ 90-95 ಸೆಂಚುರಿ ಹೊಡೆದು ಬಿಟ್ರು. ಯಾವತ್ತಾದ್ರೂ ಮಗ ಅಂತ ಹೇಳ್ಬಿಟ್ಟು ಆ ಪ್ರೀತಿ ಮಮಕಾರ ಇದ್ದ ಆಸ್ತಿ ಪಾಲು ಕೊಡೋಣ ಮಾಡೋಣ ಏನಾದ್ರೂ ನಡ್ಕೊಂಡ್ರ? ಅಷ್ಟು ವಯಸ್ಸಾಗಿದ್ರು ಕೂಡ ನಮ್ಮ ಅಪ್ಪನ್ಗೆ ಏನೂ ಮಾಡ್ಲಿಲ್ಲ. ಮಾಡದಿದ್ರು ಆಡಬಾರ್ದೆಲ್ಲ ಆಡ್ತಿದ್ರು. ಆದ್ರೂ ನಾನು ಹೋಗ್ತಿದ್ದೆ ಅಜ್ಜ ಅಜ್ಜಿ ಅಜ್ಜ ಅಜ್ಜಿ ಅಜ್ಜ ಅಜ್ಜಿ ಅಂತ. ಆ ಹುಡುಕಾಟ, ಆ ತೊಳಲಾಟ. ಸತ್ತ ಮೇಲೂ ಇದಾವೆ ಸಮಸ್ಯೆಗಳು ನಮ್ಮ ತಂದೆಗೆ. ಆ ಪಾಲುದಾರಿಕೆ, ಇನ್ನೊಂದು ಅಣ್ಣ ತಮ್ಮಂದ್ರು, ಆ ದೊಡ್ಡ ಕುಟುಂಬ, ಏನು ಕೊಡ್ಲಿಲ್ಲ, ಯಾರು ಸಿಗ್ಲಿಲ್ಲ. ನಾ ಹೇಳಿದೆ, ಅಪ್ಪಯ್ಯನಿಗೆ ನೋಡು ಒಳ್ಳೆ ಧರ್ಮಪತ್ನಿ ಕೊಟ್ಟ, ಒಂದ್ ತಕಡಿ ಇಳಿಸ್ಬಿಟ್ಟ, ಒಳ್ಳೆ ಧರ್ಮಪತ್ನಿ. ನಾವು ಒಳ್ಳೆಯವರು ಅಲ್ವೋ ಏನೋ ಗೊತ್ತಿಲ್ಲ, ಕೆಟ್ಟವ್ರಂತೂ ಅಲ್ಲ. ನಮ್ ಜೊತೆಲಿ ಅಪ್ಪಾಜಿ ಇದೆ ಆನಂದವಾಗಿ. ನೋಡು, ಹೌದು ಮಕ್ಕಳೇ,
ಎಲ್ಲರಿಗೂ ಎಲ್ಲ ಕೊಟ್ಟಿರೋದಿಲ್ಲ. ಒಂದ್ ತಕಡಿ ಇಳಿಸಿದ್ರೆ ಒಂದ್ ತಕಡಿ ಮೇಲೆ ಕೊಟ್ಟಿರ್ತಾನೆ. ನಾವು ಗಮನಿಸ್ಬೇಕಾಗಿರೋದು ನಮಗೆ ಕೊಟ್ಟಿರುವ ಶಕ್ತಿ ಏನು, ಆ ಅಕ್ಷರಗಳ ಶಕ್ತಿ, ವಿದ್ಯಾಶಕ್ತಿ, ಕುಟುಂಬದ ಶಕ್ತಿಯ. ಕೆಲವ್ರಿಗೆ ಒಳ್ಳೆ ಕುಟುಂಬ ಕೊಟ್ಟಿರ್ತಾನೆ, ಹೊರಗಡೆ ಅಧಿಕಾರ ಕೊಟ್ಟಿರೋದು. ಕೆಲವ್ರಿಗೆ ಒಳ್ಳೆ ಹೊರಗಡೆ ಅಧಿಕಾರ, ಮನೆ ತಾಯಿ ಜೀವ ಚಿಕ್ಕಮಂಗ್ಳೂರಿಂದ ಗಾಬರಿ ಬಿದ್ದು ಓ ಯಾವಾಗ್ಲೂ ಓಡಿ ಬಂದ್ಬಿಡುತ್ತೆ ಮಗು. ನೋಡಿ ಗುರುಜಿ ಆಗ್ಬಿಟ್ಟಿದೆ ಗುರುಜಿ. ದಿನ 120 ಕಿಲೋಮೀಟ್ರು ಸುತ್ತಾಡುತ್ತೆ ಜೀಪಲ್ಲಿ. ಆ ಕಾಫಿ ತೋಟ, ರಬ್ಬರ್ ತೋಟ, ಮೆಣಸಿನ ತೋಟ. ನೋಡಿ ಗುರುಜಿ ಯಜಮಾನ್ರು ಆರಾಮಾಗಿ ನೀನ್ ಯಾಕೆ ಓಡಾಡ್ತಿ? ಅಲ್ಲಿ ಏನು ತಿಂದಾಕ್ತಾರೆ ಗುರುಜಿ. ಪ್ರತಿ ದಿನ ಹೋಗಿಲ್ಲ ಅಂದ್ರೆ ಮುಗೀತು. ಏನಾದ್ರೂ ಲೇಬರ್ಸ್ ವಿಚಾರ, ಇನ್ನೊಂದು ನಡೀತಲೇ ಇರುತ್ತೆ. ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಓಡಾಡ್ಲೇಬೇಕು, ಬಿಟ್ಬಿಟ್ರೆ ಇನ್ ಹೆಂಗೆ ಗುರುಜಿ, ಸಾಕಾಗ್ಬಿಟ್ಟಿದೆ ಅಂತ. ನೋಡಿ, ಅಧಿಕಾರ ಕೊಟ್ಟವ್ರಿಗೆ ಕುಟುಂಬ ಸುಖ ಇಲ್ಲ. ಆ ಮಗುಗೆ ಏನಿಷ್ಟ ಗೊತ್ತಿಲ್ಲ, ತಾಯಿ ಜೀವಕ್ಕೆ. ಮನೆಯಲ್ಲಿ ಬೆಳಿಗ್ಗೆ ಎದ್ದು ಸ್ನಾನ, ಪೂಜೆ, ತಿಂಡಿ, ಯಜಮಾನ್ರ ಜೊತೆಲಿ, ಮಕ್ಕಳ ಜೊತೆಲಿ, ಅತ್ತೆ ಮಾವ ಜೊತೆಲಿ ಆನಂದವಾಗಿ ತಿನ್ಬೇಕು. ಒಂದು ಪುಟ್ಟದಾಗ ಓಡಾಡ್ಕೊಂಡು ಇರೋ ಒಂದು ಸಂಕಲ್ಪ, ಮನೆ ಜವಾಬ್ದಾರಿಗಳು. ಸಂಜೆ ಆಗಿದೆ, ಯಜಮಾನ್ರು ಬಂದ ಒಂದು ಊಟ, ಇನ್ನೊಂದು ತಿಂಡಿ, ಒಂದು ಕಾಫಿ, ಒಂದು ಸಣ್ಣ ವಾಕು, ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಪೂಜೆ, ಇನ್ನೊಂದು ಈ ತರದ ಆಸೆ ಆ ಮಗುಗೆ ಇಲ್ಲವೇ ಇಲ್ಲ. ಮನೆ ತುಂಬಾ ಭಗವಂತ ಶ್ರೀಮಂತಿಗೆ ಕಾಲು ಮುರಿದುಕೊಂಡು ಲಕ್ಷ್ಮಿ ಬಿದ್ದಿದೆ, ಸರಸ್ವತಿ ತಾಯಿ. ಅಯ್ಯೋ ನನ್ನಮ್ಮ ಎಷ್ಟು ಕಣ್ಣೀರು ಹಾಕ್ಬಿಡ್ತು ಅಂದ್ರೆ ನಾ ಹೇಳ್ದೆ, ನಿನಗೆ ಬಲ ಕೊಟ್ಟಿರೋದು ಇದು ಅಪ್ಪು, ನೀನು ಒಬ್ಳೇ ನಿಲ್ಬೇಕಾಗುತ್ತೆ ಪುಟ್ಟ. ನಾನು ಒಬ್ಳೇ ನಿಂತಿದ್ದೀನಿ ಗುರುಜಿ. ನಿನ್ನ ಮನೆಗೂ ಈ ಮನೆಗೂ, ಕೊಟ್ಟ ಮನೆಗೂ ಬಂದ ಮನೆಗೂ, ಎರಡೂ ಮನೆಗೂ ನಿಲ್ಬೇಕು ಮಗ ಅಂತ. ಎರಡೂ ಮನೆಗೂ ಸಾಕಾಗ್ಬಿಟ್ಟಿದೆ ಗುರುಜಿ. ನೀನ್ ಅದೇ ಬಲವನ್ನೇ ಹುಡುಕ್ಬೇಕು. ನೀನ್ ಈ ಕಡೆ ನೋಡ್ಬೇಡ, ಈ ಕಡೆ ತಲೆ ಕೆಡ್ಸ್ಕೊಬೇಡ, ಈ ಕಡೆ ಏನ್ ಮಾಡ್ಬೇಕು ನಿನ್ ಕರ್ತವ್ಯ ಮಾಡಪ್ಪ. ಗಂಡನಿಗೆ ಒಂದು ಇಂಜೆಕ್ಷನ್ ಹಾಕೊಳಕ್ ಭಯ, ಮಗು ತರ ಅಳ್ತಾನಂತೆ. ಅಯ್ಯೋ ನನಗೇನೋ ಆಗ್ಬಿಡುತ್ತೆ, ಇನ್ನೇನೋ ಆಗ್ಬಿಡುತ್ತೆ, ಇನ್ನೆಂಥದ್ದು ಆಗ್ಬಿಡುತ್ತೆ. ದೈವ ಒಂದು ಶಕ್ತಿಯನ್ನ ಕೊಟ್ಟಿದ್ರೆ ಇನ್ನೊಂದು ಶಕ್ತಿಯನ್ನ ಕುಗ್ಸಿರುತ್ತೆ ಮಕ್ಳೇ. ನಾವು ನೋಡ್ಬೇಕಾಗಿರೋದು ನಮ್ಮ ಶಕ್ತಿಗಳನ್ನ. ಕೆಲವರಿಗೆ ವ್ಯಾಪಾರ ಮಾಡೋ ಶಕ್ತಿ ಕೊಟ್ಟಿರ್ತಾನೆ, ಕೆಲವರು ಕೆಲಸ ಮಾಡೋ ಶಕ್ತಿ ಕೊಟ್ಟಿರ್ತಾನೆ. ಈ ರೀತಿ ಈ ಬಲಗಳ ಪರಿಚಯ ಮಾಡಿಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಮಾಡಿ ಅದ್ಭುತ. ಅಂಥದ್ದೇ ಹೆಸರುಗಳಲ್ಲೇ ಬರುತ್ತೆ. ಆ ಹೆಸರುಗಳ ಒಂದು ಶಕ್ತಿ ಇಡೋವಾಗ ಯೋಚಿಸಿ, ಕೇಳಿ, ವೈದಿಕವಾಗಿಡಿ. ಏನೋ ಹೆಸರು ಅಂತಲ್ಲ. ಒಂದು ಉದಾಹರಣೆ, ಮಮ್ಮಿ ಅನ್ನೋದು ನಾವಲ್ಲ, ನಮ್ಮ ಊರಿಂದಲ್ಲ ಅದು. ಮಮ್ಮಿ ಅಂದ್ರೆ ಗೊತ್ತಿದೆ ಅಲ್ವಾ, ಸತ್ತೋಗಿರೋ ಹೆಣನ ಪ್ರೊಟೆಕ್ಟ್ ಮಾಡಿಟ್ಟಿರೋ ಈಜಿಪ್ಟ್ನ ಪಿರಮಿಡ್ ಮಮ್ಮಿ ಅಂದ್ರೆ. ಯೋಚನೆ ಮಾಡಿ, ಆ ಊರಲ್ಲಿ ಡ್ಯಾಡಿ ಅಂತಾರೆ. ಡ್ಯಾಡಿ ಅನ್ನೋದಕ್ಕೆ ಲೆಕ್ಕನೇ ಇಲ್ಲ ಅಲ್ಲಿ. ನಮ್ಮೂರಲ್ಲಿ ಪಿತಾಜಿ ಅಂತೀವಿ, ಮಾತಾಜಿ ಅಂತೀವಿ, ಜಿ ಸೇರಿಸ್ತೀವಿ. ಈ 5G 6G ಅಲ್ಲ, ಪಿತಾಜಿ, ಮಾತಾಜಿ, ಮಾತೋಶ್ರೀ, ಆಚಾರ್ಯಜಿ. ತುಂಬಾ ಭಯ ನಮಗೆ. ತಂದೆ ತಾಯಿ ಅನ್ನೋದು ಮೊದಲ ದೈವ ಅನ್ನೋದನ್ನ ಕಲಿಸ್ತೇವೆ. ಜವಾಬ್ದಾರಿಗಳು, ಅವ್ರಿಗೆ ಗೌರವ ಕೊಡಬೇಕು. ಇದೆಲ್ಲ ಅಲ್ಲಿ ಇಲ್ಲವೇ ಇಲ್ಲ. ಅಲ್ಲಿ ಯಾರೋ ಅಪ್ಪ ಯಾರೋ ಅಮ್ಮ ಏನೇನೋ ಕಥೆಗಳು. ಅದು ಈ ಊರಿಗೆ ಬಂದು ತಗಲಾಕೋಗ್ಬಿಟ್ಟಿದೆ. ಇನ್ನದೇ ಕಥೆಗಳು ಬಿಡಿ, ಇನ್ನದೇ ಕಥೆಗಳು. ಯಾಕಾಗ್ತಿದೆ ಅಂದ್ರೆ ನಾವು ಮಾಡ್ಕೊಂಡಿರೋ ಈ ಒಂದು ಬದಲಾವಣೆಗಳು. ಒಂದು, ಅದರಲ್ಲೂ ಬಹುದೊಡ್ಡದಾಗಿ ನಾವು ಇಡ್ತಿರುವ ಹೆಸರುಗಳಲ್ಲಿಯ ಒಂದು ಎಡವಟ್ಟುಗಳು. ಏನೇನೋ ಹೆಸರು, ಯಾವ್ದಾವ್ದೋ ಈಗ ಒಂಥರ ಕರ್ಕಶವಾಗಿರುತ್ತೆ ಹೆಸರುಗಳು. ಹೇಳೋಕ್ ನನ್ಗೆ ಸಂಕೋಚ ಬೇಡ, ಪಾಪ ಇಟ್ಟಿರ್ತಾರೆ. ಅವ್ರವ್ರ ಇಷ್ಟಕ್ಕೆ ಪ್ರೀತಿಗೆ ಇಟ್ಬಿಟ್ಟಿರ್ತಾರೆ. ಈಗ ನಾನು ಹೇಳೋದು ಅವ್ರ ಗಾಬರಿ ಬೀಳೋದು ಬೇಡ. ಬಂದಾಗ ಹೇಳೋಣ. ಅಕ್ಷರಗಳ ಮಾಲೆಯಲ್ಲಿ ಒಂದು ಅದ್ಭುತವಾದಂಥ ಓಂಕಾರವಿದೆ, ಪ್ರಣವಾತ್ಮಕ ಶಕ್ತಿಗಳಿದ್ದಾವೆ. ಶಂಕರ, ಕೇಶವ, ಶಂಕರಿ. ಮೊನ್ನೆ ನೋಡ್ಬೇಕು, ಪುಣ್ಯಾತ್ಮ. ಅಯ್ಯೋ ಹೆಸರುಗಳು ನಾನು ನೋಡ್ತಿದ್ರೆ ನಮ್ಮ ಗುರುಗಳು ಅವಾಗವಾಗ ತಮಾಷೆ ಮಾಡ್ತಿರ್ತಾರೆ. ನಿನ್ನ ಹೆಸರೇನಮ್ಮ ಗುರುಗಳ ಹತ್ರ? ನೆಮ್ಮದಿ ಅಂತ. ಗುಟ್ಟಿಗೆ ಹಾಗೇ ನಿಂತ್ಕೊಬಿಡ್ತಾನೆ. ನೆಮ್ಮದಿ ಅಂತ ನೋಡಿ. ಆ ಹೆಣ್ಮಗುಗೆ ಇಟ್ಟಿರ್ತಕ್ಕಂಥ ಹೆಸರು ನೆಮ್ಮದಿ. ಎಲ್ಲಿದೆ ತೃಪ್ತಿ, ಎಲ್ಲಿದೆ ಇನ್ನೊಂದು ಮಗು ಹೆಸರು?
ಹೆಸರುಗಳನ್ನ ಇಡೋವಾಗ ಯೋಚಿಸ್ಬೇಕು ಮಕ್ಕಳೇ. ನೋಡಿ, ಇವತ್ತು ಒಂದು ಅಕ್ಷರದ ಒಂದು ಶಕ್ತಿ ತುಂಬಾ ಅದ್ಭುತವಾಗಿ ತಿಳಿಸ್ಕೊಡ್ತಾನೆ. ಪಿ ಅನ್ನೋ ಅಕ್ಷರ ಎಷ್ಟು ಪ್ರಿಯವಾಗಿದೆ ಅನ್ನತಕ್ಕಂಥದ್ದು ತಿಳಿಸ್ಕೊಡ್ತಾನೆ ನೋಡಿ. ಸುಮ್ನೆ ಪಿ ಅಲ್ಲ ಅದು, ಹೌದು ಅಲ್ಲೊಂದಿದೆ. ಪಿ ಅಂದ್ರೆ ಜೀವನ ಪೂರ್ತಿ, ಜೀವನ ಪರ್ಯಂತ ಎದ್ರೆ ಕೂತ್ರೆ ನಿಂತ್ರೆ ನಾವೆಲ್ಲರೂ ಪಿ ಹಿಂದ್ಗಡೆ ಇದ್ದೇವೆ ಅಂತ ಯಾರಾದ್ರೂ ನಂಬ್ತೀರಾ? ಈ ಪಿ ಅಕ್ಷರದ ಹಿಂದ್ಗಡೆ ಅಂಥದ್ದೊಂದು ಮಾಂತ್ರಿಕ ಶಕ್ತಿ, ಅಂಥದ್ದೊಂದು ವೈಬ್ರೇಷನ್ ಶಕ್ತಿ ಇರತಕ್ಕಂಥದ್ದು ನಂಬ್ತೀರಾ? ಅದಕ್ಕೆ ನಾನು ಹೇಳ್ತಿರ್ತೇನೆ, ಪಿ ಅನ್ನೋ ಅಕ್ಷರದ ವ್ಯಕ್ತಿಯನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ, ಯು ಆರ್ ಮೋರ್ ಕಾನ್ಫಿಡೆಂಟ್. ಪರ್ಫೆಕ್ಷನಿಸ್ಟ್ ಅವರು, ಯಾರೂ ಪರ್ಫೆಕ್ಷನಿಸ್ಟ್ ಅಲ್ಲ, ಬಟ್ ಅವ್ರಿಗವ್ರು ಪರ್ಫೆಕ್ಷನ್ ಇರಲ್ಲ, ಬಟ್ ನಮಗ್ ಪರ್ಫೆಕ್ಷನಿಸ್ಟ್ ಆಗಿರ್ತಾರೆ ಅವರು. ದೇ ಪುಟ್ ಯು ಪರ್ಫೆಕ್ಟ್. ಪೀಪಲ್ ಮ್ಯಾನೇಜ್ಮೆಂಟ್. ಪೀಪಲ್ ಮ್ಯಾನೇಜ್ಮೆಂಟ್. ಪಿ ಅಂದ್ರೇನೆ ಪತಿ. ನೋಡಿ, ತಮಾಷೆ ನಂಬ್ತೀರಾ? ನಮ್ಮ ಯಜಮಾನ್ರನ್ನ ಏನಂತೇವೆ? ಪತಿ ಅಂತೇವೆ. ಪಿ ಅಂದ್ರೆ ಪತ್ನಿ, ಪಿ ಅಂದ್ರೆ ಪುತ್ರಿ, ಪಿ ಅಂದ್ರೆ ಪುತ್ರ, ಪಿ ಅಂದ್ರೆ ಪ್ರಾಫಿಟ್. ಹೌದು, ಪಿ ಅಂದ್ರೆ ಪ್ರಾಪರ್ಟಿ. ಈ ಪಿ ಅಕ್ಷರದಲ್ಲಿ ನೋಡಿ ಈ ವೈಬ್ರೇಷನ್. ನಾವು ಜೀವನ ಪರ್ಯಂತ ಈ ಪಿ ಹಿಂದ್ಗಡೆನೆ ಓಡೋದು. ಪಿ ಅಂದ್ರೆ ಪರಿವಾರ. ಈ ಪಿ ಅಕ್ಷರದವ್ರನ್ನ ನೋಡಿ, ಅವ್ರು ನನ್ನ ಗಂಡ, ನನ್ನ ಮನೆ, ನನ್ನ ಪರಿವಾರ, ಮೇರಾ ಪೈಸಾ. ಪೈಸಾ, ಪಿ ಅಂದ್ರೆ ಪೈಸಾ, ಪ್ರಾಫಿಟ್. ಅರೆ, ಪಿ ಅಂದ್ರೆ ಪದವಿ. ಪಿ ಅಂದ್ರೆ ನಿಮ್ಮ ಪ್ರೊಫೈಲ್. ಅವನ ಪ್ರೊಫೈಲ್ ಏನೋ, ಅವನ ಪ್ರೊಫೈಲ್ನ ಕಳಿಸಿ. ಒಂದು ಇಂಟರ್ವ್ಯೂ ಆಗಬೇಕು, ಒಂದು ಕೆಲ್ಸಕ್ಕೆ ಅಪ್ಲೈ ಮಾಡಬೇಕು, ಒಂದು ಲೋನ್ಗೆ ಅಪ್ಲೈ ಮಾಡಬೇಕು. ನಿಮ್ಮ ಪ್ರೊಫೈಲ್ನ ಕಳಿಸಿ ಸರ್ ಅಂತಾರೆ. ಪಿ ಎಲ್ಲಿದೆ? ಹೌದು ಅಲ್ವೋ ಹೇಳಿ? ಪಿ ಸುಮ್ಮನೆ ಅಲ್ಲ, ಅಂಥದ್ದೊಂದು ಮ್ಯಾಜಿಕ್ ಈ ಪಿ ಅಕ್ಷರದಲ್ಲಿದೆ. ಪದವಿ, ನಿಮ್ಮ ಡಿಗ್ರಿ, ಪ್ರತಿಷ್ಠೆ, ಪ್ರಶಂಸೆ, ಪ್ರೀತಿ, ಪ್ರೇಮ, ಪೂರ್ಣ. ಒಬ್ಬ ವ್ಯಕ್ತಿ ಪೂರ್ಣ. ಸಾಮಾನ್ಯವಾಗಿ ಪೂರ್ಣತ್ವ ಎಲ್ರಿಗೂ ಸಿಗೋಲ್ಲ. ಯಾರೋ ಒಬ್ಬ ಯೋಗಿಗಳು, ಯಾರೋ ರಾಮಕೃಷ್ಣ ಪರಮಹಂಸರಂತವರು, ರಮಣ ಮಹರ್ಷಿಗಳಂತವರು, ಜಿಡ್ಡು ಕೃಷ್ಣಮೂರ್ತಿ ಅಂತವರು, ಪರಿಪೂರ್ಣತ್ವ. ಅವ್ರು ಮಾತ್ರ ಯಾವತ್ತೂ ನಾವು ಪರಿಪೂರ್ಣ ಅಂತ ಹೇಳೋಲ್ಲ, ಆ ಪೂರ್ಣತ್ವ ಅಂತ ಹೇಳೋಲ್ಲ. ಈ ಪಿ ಅನ್ನತಕ್ಕಂಥ ಆ ಒಂದು ವೈಬ್ರೇಷನ್ ಅಲ್ಲಿ ಅಷ್ಟು ಅಡಿಗೆ ಕುಳಿತಿದೆ. ಈ ಪಿ ನಲ್ಲಿ ಅಕ್ಷರ ಇರತಕ್ಕಂಥವ್ರು ಪೂರ್ಣ, ಪೂರ್ತಿ, ಪೃಥ್ವಿ, ಪ್ರಕಾಶು, ಪ್ರಮೀಳ, ಈ ತರ ಇರತಕ್ಕಂಥವ್ರು ಗಮನ ಇಟ್ಟು ನೋಡಿ. ಇವುಗಳಲ್ಲಿ ಯಾವ್ಯಾವುದು ನೀವು ತಗಲಾಕೊಂಡಿದ್ದೀರಿ, ಒದ್ದಾಡ್ತಿದ್ದೀರಿ, ಅಟ್ಯಾಚ್ ಆಗಿದ್ದೀರಿ ಅನ್ನತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ ಮಕ್ಕಳ. ಅದಷ್ಟೇ ಅಲ್ಲ, ಪಿ ಅನ್ನೋದು ಪಾಪ ಕೂಡ, ಪಿ ಅನ್ನೋದು ಪುಣ್ಯ ಕೂಡ. ಅರೆ, ಪೂರ್ಣತ್ವ ಮುಗಿದ ಮೇಲೆ ನಮಗಿಡೋ ಪಿಂಡ ಕೂಡ ಪಿ ಇಂದಲೇ ಆರಂಭ. ನೋಡಿ ಎಂಥ ವೈಬ್ರೇಷನ್ ಈ ಪಿ ಬಗ್ಗೆ. ನಮಗಿಡೋ ಪಿಂಡ ಕೂಡ ಪಿ ಇಂದಲೇ, ಪಿ ಇಂದಲೇ ಆರಂಭ, ಪಿ ಇಂದಲೇ ಅಂತ್ಯ, ಪಿ ಇಂದಲೇ ಪರಿಚಯ, ಪಿ ಇಂದಲೇ ನಮ್ಮ ಪಾಪ ಪ್ರಜ್ಞೆ ಕೂಡ ಕಾಡುತ್ತೆ. ಪುಣ್ಯ ಪ್ರಜ್ಞೆಯೂ ಇದೆ, ಪಾಪ ಪ್ರಜ್ಞೆಯೂ ಇದೆ. ನಮಗೆ ಪುಣ್ಯದ ಬಗ್ಗೆ ಜಾಸ್ತಿ, ನಾನೇನ್ ಮಾಡಿದ್ದೀನಿ ಅಂತ ನಾವು ಮಾಡಿರೋ ಎಡವಟ್ಟುಗಳು ಎಷ್ಟೋ ಮನಸ್ಸಾಕ್ಷಿ ಗೊತ್ತಿರುತ್ತೆ. ಇಂಥ ಕೆಲಸ ಮಾಡ್ಬಿಟ್ವಾ, ಇಂಥ ತಪ್ಪಾದ ದಾರಿಗೆ ಹೋಗ್ಬಿಟ್ವಾ, ಛೇ. ಹೌದಲ್ವಾ ಮಕ್ಕಳೇ? ನಿಮ್ಮ ಹೆಸರಿನಲ್ಲಿ ಎಲ್ಲಾದ್ರೂ ಪಿ ಸೇರ್ಕೊಂಡಿದೀಯಾ? ಗಮನಿಸಿ ನೋಡಿ. ಇವುಗಳಲ್ಲಿ ತೇಲಾಡ್ತಿರ್ತೀರಿ ಏನಾಶೆ. ಅದರಿಂದ ಹೆಸರುಗಳನ್ನ ಜೋಡಣೆ ಮಾಡ್ಕೊಳ್ಳುವಾಗ ಜಾಗ್ರತೆ, ಹೆಸರನ್ನ ಇಡುವಾಗ ಜಾಗ್ರತೆ ಮಕ್ಕಳ. ಆ ಪರಮಾತ್ಮ ಅನ್ನತಕ್ಕಂಥದ್ದು ಪಿ ಎ, ಪ್ರೇತಾತ್ಮ ಅನ್ನೋದು ಕೂಡ ಪಿ ಎ. ನೋಡಿ, ನಾವು ಜಾಸ್ತಿ ಪ್ರೇತಾತ್ಮಕ್ಕೆ, ನೀವು ನೋಡಿ ಒಂದು ಪ್ರೋಗ್ರಾಮ್, ಲಕ್ಷ್ಮಿ ಸಂಪಾದನೆ ಮಾಡೋದು ಹೇಗೆ, ಲಕ್ಷ್ಮಿ ಬರೋದು ಹೇಗೆ, ಇದಿಟ್ರೆ ಹೇಗೆ, ಅದಿಟ್ರೆ ಹೇಗೆ ಅಂದ್ರೆ ಅಂದ್ರೆ ಬೇಗ ನೋಡೋದು ಜಾಸ್ತಿ. ಪರ್ಸನಾಲಿಟಿ, ಪಬ್ಲಿಕ್ ಫಿಗರ್, ವಾವ್, ಪಾಪ್ಯುಲರ್, ಪಿ ಅವ್ರದೇ ಜಾಸ್ತಿ ನೋಡೋದು. ಸಾಮಾನ್ಯರ ಮಾತು ಕೇಳ್ತಾರ?
ಪಾಲಿಟಿಕ್ಸ್, ರಾಜಕೀಯ ಮಾಡೋದು ಪಿ ಇಂದಲೇ. ಪಬ್ಲಿಕ್ ಹರಾಸ್ಮೆಂಟ್, ಸಾರ್ವಜನಿಕವಾಗಿ ಅವಮಾನ ಪಿ ಇಂದಲೇ. ಹೌದ್ರಾ? ಗಮನಿಸಿ ನೋಡಿ ಮಕ್ಕಳೇ, ಒಂದೊಂದೆಲ್ಲ ಪಿ ನಲ್ಲಿರೋದು. ಜಾಗ್ರತೆ, ನಿಮ್ಮ ಹೆಸರುಗಳ ಆ ಜೋಡಣೆ ಯೋಚಿಸಿ ಸರಿಪಡಿಸ್ಕೊಳ್ಳಿ. ಒಂದು ಸಣ್ಣ ಸಣ್ಣ ಕರೆಕ್ಷನ್ ನೋಡಿ. ಅನ್ನ ಆಗ್ಬಿಟ್ಟಿದೆ, ಈಗ ಅನ್ನ ತೆಗೆದು ಮುದ್ದೆ ಮಾಡೋಕ್ ಶಕ್ತಿ ಇಲ್ಲ, ನಮಗೆ ಕೊಟ್ಟಿರೋ ದೇವ್ರ ಅನ್ನ ಅಷ್ಟೇ. ಸ್ವಲ್ಪ ಒಂದು ಟೊಮ್ಯಾಟೊ ಕೊಟ್ಟಿದ್ದಾನೆ, ಆಲೂಗಡ್ಡೆ ಕೊಟ್ಟಿದ್ದಾನೆ, ಬೇರೆ ಏನು ಕೊಟ್ಟಿಲ್ಲ. ಮೆಣಸಿನ್ಕಾಯಿ ಇದೆ, ನೀರು, ಇನ್ನೊಂದು ಏನು ಒಂದಷ್ಟು ಉಪ್ಪಿದೆ. ಏನ್ ಮಾಡ್ಬೇಕು ಗೊತ್ತಾ? ಆ ಒಲೆಗೆ ಆ ಟೊಮ್ಯಾಟೊ ಹಾಕಿ, ಆಲೂಗಡ್ಡೆ ಹಾಕಿ, ಮೆಣಸಿನ್ಕಾಯಿ ಹಾಕಿ, ಡನ್. ಅನ್ನ ಹಾಕ್ತಿದ್ದಾಗೆ ಇದು ಕೂಡ ಕೆಂಡದಲ್ಲಿ ಸುಟ್ಟು ಅದನ್ನ ತೆಗೆದು ಒಂದ್ ಸ್ವಲ್ಪ ನೀರು ಉಪ್ಪು ಹಾಕಿ ಕಿವಿಚಿ, ಆ ಟೊಮ್ಯಾಟೊ, ಆಲೂಗಡ್ಡೆ ಹಾಗೂ ಆ ಮೆಣಸಿನ್ಕಾಯಿ ಕಿವಿಚಿ, ಆ ಅನ್ನ ಆಗಿರೋ ಅನ್ನನ ಕಲಸಿ ತಿನ್ನೋಡಿ, ರುಚಿ ಜಾಸ್ತಿ. ಹೌದಾ? ಬರೀ ಅನ್ನ ತಿನ್ನೋ ಬದಲು ಟೊಮ್ಯಾಟೊ ಗೊಜ್ಜು ಮಾಡೋಣ ಅಂದ್ರೆ ಎಣ್ಣೆ ಇಲ್ಲ, ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ನಿಮ್ಮ ಹತ್ರ ಇರೋದು ಈ ಮೂರೇ. ಇದನ್ನ ಹಾಕಿ ಲೈಮ್ ರೈಸ್ ಮಾಡ್ಕೋಬಹುದು. ಅದೇ ಅನ್ನನೇ. ಇರುವುದರಲ್ಲೇ ಒಂದ್ ಸಣ್ಣ ಬದಲಾವಣೆ ತರಬೇಕು ಮಕ್ಕಳೇ. ಕಣ್ಣು ನನಗೆ ಸ್ವಲ್ಪ ಮಂದವೇ, ಕನ್ನಡಕ ಹಾಕೊಂಡಿದ್ದಾನೆ, ಆಲ್ಟರ್ನೇಟಿವ್, ಆ ರೀತಿ ಒಂದು ಸಣ್ಣ ಬದಲಾವಣೆ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಮತ್ತಷ್ಟು ಮಾತುಕತೆ ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪೂರ್ವಾಷಾಢ ನಕ್ಷತ್ರ, ಶನಿವಾರ. ತಾಯಿ ಆ ಮಹಾಲಕ್ಷ್ಮಿಯ ಪ್ರಭಾವ ನಿಮಗೆಲ್ಲರಿಗೂ ಸನ್ಮಂಗಳವನ್ನ ಉಂಟು ಮಾಡಲಿ ಅಂತ ಹೇಳ್ತಾ, ಇಲ್ಲೂ ಭಯ ಮಕ್ಕಳೇ. ಶನಿ, ಕುಜ, ಸೂರ್ಯ ದಿಗ್ಬಂಧ. ಆ ರಾಹು ಕುಜನನ್ನು ನೋಡ್ತಿದ್ದಾನೆ, ಗುರುವನ್ನು ನೋಡ್ತಿದ್ದಾನೆ. ಮಹಾಯುದ್ಧಕ್ಕೊಂದು ಹೆಜ್ಜೆ, ಒಂದು ಹೆಜ್ಜೆ ಇದೆ ಅಂತ ತೋರಿಸ್ತಿದೆ. ಜಗತ್ತಿಗೆ ಏನು ಕಂಟಕ ಕಾದಿದೆಯೋ ಅನ್ನತಕ್ಕಂಥದ್ದು. ಯಾಕಂದ್ರೆ ಅಸುರಗ್ರಹಗಳು ಶನಿ, ಕುಜ, ರಾಹು ಸಂಗಮ. ಅದನ್ನ ಸೂರ್ಯ ನೋಡಿದ್ರೆ ಒಂದು ದೊಡ್ಡ ದೊರೆಮಟ್ಟದ ವ್ಯಕ್ತಿಗಳಿಗೆ ದುರಂತ ಸಾವು, ದುರಂತ. ನಾನು ಗೆದ್ದೇ ಗೆಲ್ತೇನೆ ಅನ್ನತಕ್ಕಂಥದ್ದು. ರಾಜ್ಯಗಳಲ್ಲಿ, ದೇಶಗಳಲ್ಲಿ ಯುದ್ಧಗಳ ಒಂದು ಪ್ರಬೋಧ ಅನ್ನತಕ್ಕಂಥದ್ದು. ಯಾವ ಸಮಯದಲ್ಲಿ ಏನು ವಿಸ್ಫೋಟವೋ, ಪ್ರಣವಾತ್ಮಕ ಶಕ್ತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ಭಾಗ್ಯದಲ್ಲಿ ಅದ್ಭುತವಾಗಿದ್ದಾನೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಶುಕ್ರ, ಮೂಲ ತ್ರಿಕೋಣ ಚೆನ್ನಾಗಿದೆ. ಕಲಾ ಮಾಧ್ಯಮ, ಈ ಒಂದು ಅಲಂಕಾರ, ಒಪ್ಪ, ಓರಣ, ಇಂಟೀರಿಯರ್, ಆರ್ಕಿಟೆಕ್ಚರಲ್ ಡಿಸೈನ್, ಬಂಗಾರದ ಕೆತ್ತನೆ, ಚಿತ್ರಕಲೆ, ಕಲಾ ಮಾಧ್ಯಮ, ಈ ರೀತಿ ಅದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ವೃಷಭ ರಾಶಿ. ಚಂದ್ರ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ತೊಳಲಾಟವೇ, ಆದರೆ ಆ ಮನೋಕಾರಕ ಶುಕ್ರನ ಸಾರದಲ್ಲಿದ್ದು, ಶುಕ್ರ ನಿಮಗೆ ಕೇಂದ್ರದಲ್ಲಿದ್ದಾನೆ. ಬ್ಯೂಟಿಫುಲ್. ಪರಿಶ್ರಮಕ್ಕೆ ತಕ್ಕಂತ ಒಂದು ಲಾಭ. ಕಷ್ಟಪಡಬೇಕು, ಕಷ್ಟಾರ್ಜಿತಕ್ಕೆ ತಕ್ಕಂತ ಒಂದು ಸುಖ ಭೋಗ. ಒಳ್ಳೆ ಬಟ್ಟೆ, ಒಳ್ಳೆ ಊಟ, ಒಳ್ಳೆ ಚಪ್ಪಲಿ, ಒಳ್ಳೆ ಗೌರವ, ಒಳ್ಳೆ ಓಡಾಟ, ಬಂಧು ಬಳಗ, ಆತ್ಮೀಯರು ಸುತ್ತಾಟ, ಸ್ವಲ್ಪ ಖರ್ಚು ವೆಚ್ಚಗಳ ದಿನ. ಮಿಥುನ ರಾಶಿ. ಚಂದ್ರ ಶುಕ್ರನ್ ಸಾರದಲ್ಲಿ ಸಪ್ತಮದಲ್ಲಿರೋದು ಒಂದು ಸಣ್ಣ ಕಳತ್ರ ದೋಷ. ಸಂಗಾತಿ ವಿಚಾರದಲ್ಲಿ ಏನಾದ್ರೂ ಇಲ್ಲ, ಅವರ ಮನೆಯವರ ವಿಚಾರದಲ್ಲಿ ಒಂದು ಸಣ್ಣ ಲೋಪದೋಷಗಳು, ಕಿರಿಕಿರಿಯೋ, ಅನುಮಾನಗಳು, ಅಪಾರ್ಥಗಳು, ಅನಾರೋಗ್ಯ ಬಾಧೆಗಳು ಕೂಡಿದರೂ ಶುಕ್ರ 3ನೇ ಮನೆಯಲ್ಲಿರೋದ್ರಿಂದ ಒಳ್ಳೆ ಒಂದು ಆದಾಯವನ್ನ ನಿರೀಕ್ಷಿಸಬಹುದು. ವೃತ್ತಿಪರವಾಗಿ ತೊಂದರೆ ಇಲ್ಲ. ಕರ್ಕಾಟಕ ರಾಶಿ. ಚಂದ್ರ 6ನೇ ಮನೆ ಚೆನ್ನಾಗಿದೆ, ವಿಜಯಂ. ಶುಕ್ರ ಧನಸ್ಥಾನ,
ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅದ್ಭುತವಾದಂತಹ ಅವಕಾಶಗಳ ಸಂಗಮ. ಸಿಂಹರಾಶಿ. ಶುಕ್ರ ನಿಮಗೆ ಮಿತ್ರನಲ್ಲದಿದ್ದರೂ ಮಹಾಶತ್ರು ಅಂತೂ ಅಲ್ಲ. ಆದರೆ ನಮ್ಮ ಸೊಸೆ ನಿಮ್ಮ ಮನೇಲಿ ಕೂತಿದ್ದಾಳೆ. ಶುಕ್ರ ಮಹಾಲಕ್ಷ್ಮಿ, ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳ್ತಾರೆ. ಸೊ ಸೂರ್ಯಾದಿತ್ಯ ಯೋಗ, ಬುಧಾದಿತ್ಯ ಯೋಗ, ಲಕ್ಷ್ಮೀ ಆದಿತ್ಯ ಯೋಗ, ಇವುಗಳೆಲ್ಲವೂ ಕೂಡಿರೋದ್ರಿಂದ ಅಂದುಕೊಂಡಂತ ಕೆಲಸ ಕಾರ್ಯ, ಗೌರ್ಮೆಂಟ್ ಪ್ರಾಜೆಕ್ಟು, ಏರ್ಲೈನ್ಸು, ಟ್ರಾವೆಲ್ಸು, ಟಿಕೆಟ್ ಬುಕ್ಕಿಂಗು, ವಾಹನ, ವೆಹಿಕಲ್ಸು, ಹೂವು, ಹಣ್ಣು, ಅಲಂಕಾರ, ಮೇಕಪ್ಪು, ಈ ತರದ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಶುಕ್ರ 12ನೇ ಮನೆ, ಚಂದ್ರ ಶುಕ್ರನ್ ಸಾರ ಸ್ವಲ್ಪ ಖರ್ಚು ವೆಚ್ಚಗಳು, ಓಡಾಟ, ಸುತ್ತಾಟ, ಭಾಗ್ಯಾಧಿಪತಿ 12, ದೂರದ ಕೆಲಸ, ದೂರದ ವ್ಯವಹಾರದಲ್ಲಿ ಅಲ್ಪ ಪ್ರಗತಿ, ಪರಿಶ್ರಮದಿಂದ ಲಾಭವನ್ನ ನೋಡತಕ್ಕಂಥದ್ದು. ಯಥೇಚ್ಛ ಖರ್ಚುಗಳಿರುತ್ತೆ, ಮ್ಯಾನೇಜ್ ಮಾಡ್ಕೊಳ್ಳಿ. ಶುಕ್ರ 12ನೇ ಮನೆಯಲ್ಲಿದ್ದಾಗ ಭೋಗಕ್ಕೆ ಖರ್ಚು, ಸುಖಕ್ಕೆ ಖರ್ಚು, ಆನಂದಕ್ಕೆ ಖರ್ಚು, ಅದೊಂದು ನಡೆಸ್ತಕ್ಕಂಥದ್ದಾಗುತ್ತೆ. ಇನ್ನು ತುಲಾ ರಾಶಿ. ಚಂದ್ರ 3ನೇ ಮನೆ, ವಿಶೇಷವಾಗಿ ಶುಕ್ರ ಲಾಭಸ್ಥಾನ ಚೆನ್ನಾಗಿದೆ. ಬೇಕರಿ, ತಿಂಡಿ, ಹಣ್ಣು, ತರಕಾರಿ, ಸೊಪ್ಪು, ಅಲಂಕಾರ, ಮೇಕಪ್ಪು, ವಸ್ತ್ರ, ಚಪ್ಪಲಿ ಅಂಗಡಿ, ಏನಾದ್ರೂ ಲಕ್ಸುರಿ ವಾಚುಗಳ ವ್ಯಾಪಾರ, ಲಕ್ಸುರಿ ವಸ್ತುಗಳ ವ್ಯವಹಾರ, ಹೂವು, ಹಣ್ಣು, ಅಲಂಕಾರ, ತಿಂಡಿ, ಈ ತರದ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿಯನ್ನ ಕೊಡತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ. ಚಂದ್ರ ಶುಕ್ರನ್ ಸಾರ, ಶುಕ್ರ ಕೇಂದ್ರದಲ್ಲಿರೋದ್ರಿಂದ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿಯಲ್ಲಿ ಒಂದು ಸ್ವಲ್ಪ ಪರಿಶ್ರಮ, ಸ್ತ್ರೀಯರಿಗೆ ಸಂಬಂಧಪಟ್ಟಂಥದ್ರಲ್ಲಿ ಸ್ವಲ್ಪ ಏನಾದ್ರೂ ಮಾತು, ಚಕಮಕಿ, ನೋವು, ಎಳೆದಾಟ, ಭಾರ, ಅಕ್ಕ, ತಂಗಿ, ಅತ್ತಿಗೆ, ನಾದಿನಿ, ಅದು ಹಾಗೆಯೇ ಮಕ್ಕಳ ಏನು ಮಾಡೋಕ್ಕಾಗೋದಿಲ್ಲ. 4 ಜನ ಅಂದ ಮೇಲೆ ನಮ್ಮ ಕುಟುಂಬ, ದೊಡ್ಡ ಮನೆತನ, ದೊಡ್ಡ ಗೌರವ, ದೊಡ್ಡ ಹೆಸರು, ಈ ತರ ಬೇಕು ಅಂದಾಗ ಇದೆಲ್ಲ ಮಾತುಗಳು ಬರುತ್ತೆ. ಅದಕ್ಕೆಲ್ಲ ನಾವು ಈ ಕಿವಿಗೆ ತಗೊಂಡು ಈ ಕಿವಿಗೆ ಬಿಡಬೇಕು. ಇಲ್ಲ, ನನ್ನ ಹೆಂಡತಿ ಒಂದು ಕೆಲಸ ಮಾಡ್ತಾಳೆ, ನನ್ನ ಧರ್ಮ ಪತ್ನಿ, ಯಾವಾಗ್ಲೂ ಕಿವಿಲಿ ಕಾಟನ್ ಇಟ್ಕೊಬಿಡ್ತಾಳೆ. ಶಿವಾರ್ಪಣಮಸ್ತು. ಕೇಳಿಸೋದು ಬೇಡ, ಕೇಳ್ಕೊಳ್ಳೋದು ಬೇಡ, ಅದಕ್ಕೆ ರಿಯಾಕ್ಟ್ ಆಗೋದು ಬೇಡ. ನನ್ನ ಪಾಡಿಗೆ ಏನಾದ್ರು ಹೇಳಿದ್ರೆ ನಾನು ಹೇಳೋವಾಗ ಹಿಂಗೆ ಕಾಟನ್ ಏನಾದ್ರು ಹೇಳಿದ್ರ ಅಂತ ಪರಮಾತ್ಮ ಅಂತ ಹೇಳ್ತಿರ್ತಾನೆ. ತಣ್ಣಗಿರ್ಲಿ. ವೃಶ್ಚಿಕ ಇವತ್ತು ಆ ಥರ ಮಾಡ್ಕೊಳ್ಳಿ. ಸ್ತ್ರೀಯರ ವಿಚಾರಕ್ಕೋ ಇನ್ನೊಂದು ಮನೆಯವರ ವಿಚಾರಕ್ಕೆ ಏನಾದ್ರು ಚಿಟಿಪಿಟಿ ಅಂದ್ರೆ ಕಾಟನ್ ಇಟ್ಕೊಳ್ಳಿ, ಇಲ್ಲ ಇಲ್ಲಿ ತಗೊಂಡು ಇಲ್ಲಿ ಬಿಟ್ಬಿಡಿ, ನೆಮ್ಮದಿ ಮಿಕ್ಕಂತೆ ಎಲ್ಲವೂ ಚೆನ್ನಾಗಿದೆ. ಧನಸ್ಸು ರಾಶಿ. ಈ ಶುಕ್ರ ನಿಮಗೆ ಸ್ವಲ್ಪ ಬಾಧಕ, ಎಚ್ಚರಿಕೆ, ಅನೈತಿಕ, ನೈತಿಕ, ಎಲ್ಲೆಲ್ಲಿಗೂ ಏನೇನೋ ತಗೊಂಡು ಹೋಗ್ತಿದೆ. ದೇವರು ನೋಡಬೇಕು, ನಿಜವೇ ದೇವರನ್ನ ನೋಡಬೇಕು, ಆಸೆ ನೋಡಿದ್ವಿ, ಬರ್ತಾ ಇರ್ಬೇಕು, ದೇವರೇ ನಮ್ಮ ಜೊತೆ ಬಂದ್ಬಿಡ್ಬೇಕು. ಲಕ್ಷಾಂತರ ಜನರ ದರ್ಶನಕ್ಕೆ ನಿಂತಿರುವ ಭಗವಂತನನ್ನೇ ಬಿಡ್ತಿಲ್ಲ ನಾವು. ನನಗೇ ಇರ್ಬೇಕು, ನನಗೋಸ್ಕರ ಬಂದ್ಬಿಡ್ಬೇಕು. ತಪ್ಪು. ಧನಸ್ಸು ಇವತ್ತು ಆ ಥರ, ನನಗೇ ಎಲ್ಲ ದುಡ್ಡು ಬೇಕು, ನನಗೇ ಎಲ್ಲ ಹೆಸರು ಬೇಕು, ನನಗೇ ಎಲ್ಲ ಪದವಿ ಬೇಕು, ಪೆಟ್ಟು ತಿಂದ್ಬಿಡ್ತೀರಿ. ಎಚ್ಚರಿಕೆ. ಎಷ್ಟು ನನಗೆ ಬಂದಿದ್ರಲ್ಲಿ ನಾನು ತೃಪ್ತಿ ಅಂತ ಅನ್ಕೋತಿರೋ ಅಷ್ಟು ಆನಂದವಾಗಿರ್ತೀರಿ. ಧನಸ್ಸು ರಾಶಿ. ಇನ್ನು ಮಕರ ರಾಶಿ ಚೆನ್ನಾಗಿದೆ. ಚಂದ್ರ 12ನೇ ಮನೆ, ಶುಕ್ರನ್ ಸಾರ, ಶುಕ್ರನು ಅಷ್ಟಮ ಸ್ಥಾನ. ಸೊ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ಕೃಷಿಗಾರಿಕೆ, ತೋಟಗಾರಿಕೆ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಮಧ್ಯವರ್ತಿಗಳು, ದಲ್ಲಾಳಿಗಳು, ಈ ತರದ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರೋರಿಗೆ ಇವತ್ತೊಂದು ಸ್ವಲ್ಪ ಪರಿಶ್ರಮ, ನಷ್ಟ, ತೊಳಲಾಟವೇ, ಎಚ್ಚರಿಕೆ, ವಿಪರೀತ ಖರ್ಚು. ಇನ್ನು ವಿಶೇಷವಾಗಿ ಕುಂಭರಾಶಿ. ಲಾಭದಲ್ಲಿ ಚಂದ್ರ, ಸಪ್ತಮದಲ್ಲಿ ಶುಕ್ರ, ವಿಶೇಷ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ ಹುಡುಕಿ ಬರುತ್ತದೆ. ಅಂದುಕೊಂಡಂತ ಕಾರ್ಯಗಳು ನಡೆಯುತ್ತವೆ. ಭಾಗ್ಯಾಧಿಪತಿ ಸಪ್ತಮ, ಸುಖಾಧಿಪತಿ ಸಪ್ತಮ, ಲಾಭದಲ್ಲಿ ಷಷ್ಠಾಧಿಪತಿ, ಏನೋ ಒಂದು ಅಂದುಕೊಳ್ಳದಂತಹ ಕೆಲಸ ಕಾರ್ಯಗಳು ಕೂಡ ತುಂಬಾ ದೊಡ್ಡದಾಗಿ ನಡೆಸ್ತಕ್ಕಂಥದ್ದಾಗುತ್ತದೆ. ಸ್ವಲ್ಪ ಪರಿಶ್ರಮ ಅಷ್ಟೇ. ಬುಧ ವಕ್ರ ಇರೋದ್ರಿಂದ
ಸ್ವಲ್ಪ ಓಡಾಟ ಮಾಡಿಸ್ತಕ್ಕಂಥದ್ದಾಗೋದು ಬಿಟ್ರೆ ಮಿಕ್ಕಂತೆ ತೊಂದರೆಗಳಿಲ್ಲ. ಚೆನ್ನಾಗಿದೆ. ಬೆಳ್ಳಿ ವ್ಯಾಪಾರ, ಬಂಗಾರ ವ್ಯಾಪಾರ, ವೈದಿಕ, ಜ್ಯೋತಿಷ್ಯ, ಆಗಮ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅದ್ಭುತವಾದಂಥ ಪ್ರಗತಿ. ಇನ್ನು ಮೀನರಾಶಿ, ದಶಮದಲ್ಲಿ ಚಂದ್ರ ಶುಕ್ರನ್ ಸಾರ, ಅಷ್ಟಮಾಧಿಪತಿ ಪ್ರಭಾವ, ಸ್ತ್ರೀಯರಿಂದ ನೋವು, ಹೆಂಡತಿ ಗಂಡ ಅವರ ನಡುವೆ ಸಣ್ಣ ಭಿನ್ನಾಭಿಪ್ರಾಯ, ಯಾವುದೋ ಪರಸ್ತ್ರೀ ಪರಪುರುಷ ಪರಿಚಯ, ಅದು ಇನ್ನೊಂದಷ್ಟು ಎತ್ತರಕ್ಕೆ ರಾಂಗ್ ಕನೆಕ್ಷನ್ ಆಗೋದು, ರಾಂಗ್ ಕಮಿಟ್ಮೆಂಟ್ ಆಗೋದು, ರಾಂಗ್. ನಮ್ಗೆ ಯಾಕೆ ಬೇಕು ದೈವ ಕೊಟ್ಟಿರೋದ್ರಲ್ಲಿ ತೃಪ್ತಿ ಪಡಬೇಕು. ಕೆಲವರಿಗೆ ಅದೊಂದು ಜನ್ಮತಾ ಕೊಟ್ಬಿಟ್ಟಿರ್ತಾನೆ, ಎಷ್ಟಿದ್ದರೂ ಸಾಲದು ಅಂತ. ಇಂಥ ಒಂದು ಗ್ರಹಗಳ ಪರಿಚಯ ಆದಾಗ ಅದು ಇನ್ನೊಂದಷ್ಟು ವಿಸ್ಫೋಟಕ್ಕೆ ಎಳೆಯತಕ್ಕಂಥದ್ದಾಗುತ್ತೆ. ಮೀನರಾಶಿ, ಪರಧನ, ಪರಸ್ತ್ರೀ ಚಿಂತನ, ಪರಪುರುಷ ಚಿಂತನ, ಅನೈತಿಕ ಧನ, ಅಧಾರ್ಮಿಕ ಧನ, ಅಧಾರ್ಮಿಕ ವ್ಯವಹಾರ, ಈ ಥರದಲ್ಲಿ ತೊಡಗಿಸ್ಕೊಂಡೆ ಅಂದರೆ ಸುಂಟ್ರಗಾಳಿ ತಂದಿಟ್ಕೊಬಿಡ್ತೀರಿ. ಜಾಗ್ರತೆ ಬೇಡಪ್ಪ, ಸಾಕು. ಇಷ್ಟು ನೆನಪಿಟ್ಕೊಂಡು ಮುಂದಕ್ಕೆ ಹೋಗಿ ವೃತ್ತಿಪರವಾಗಿ ತೃಪ್ತಿದಾಯಕ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.